ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ ಎಚ್.ಎಸ್. ಶ್ರೀಮತಿಯವರು ಬರೆದಿರುವ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಮತ್ತು ಕನ್ನಡ ಸಾಹಿತ್ಯ ಸಂದರ್ಭ ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ. ಈ ಕೃತಿಯನ್ನು ಬೆಂಗಳೂರಿನ ಜೀರುಂಡೆ ಪ್ರಕಾಶನದವರು ಕ್ರಿಸ್ತಶಕ 2025ರಲ್ಲಿ ಪ್ರಕಟಿಸಿದ್ದಾರೆ. ಎಚ್.ಎಸ್. ಶ್ರೀಮತಿಯವರ ಪರಿಚಯ. ಕನ್ನಡ ಸ್ತ್ರೀವಾದಿ ಚಿಂತಕಿಯರಲ್ಲಿ ಎಚ್.ಎಸ್. ಶ್ರೀಮತಿಯವರು ಮುಖ್ಯರಾಗಿದ್ದಾರೆ. ಅವರು ಅಧ್ಯಾಪನ, ಸಂಶೋಧನೆ, ಸಂಪಾದನೆ, ಅಂಕಣ ಬರಹ, ಅನುವಾದ, ಸ್ತ್ರೀವಾದಿ ಚಿಂತನೆ ಹಾಗೂ ಇನ್ನೂ ಮೊದಲಾದ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಕನ್ನಡದಲ್ಲಿ ಸ್ತ್ರೀವಾದಿ ಚಿಂತನೆಗಳ ಬರವಣಿಗೆ ಮತ್ತು ಸ್ತ್ರೀವಾದಿ ಕೃತಿಗಳ ಅನುವಾದ ಇವು ಶ್ರೀಮತಿಯವರ ಪ್ರಿಯವಾದ ಕ್ಷೇತ್ರಗಳು. ಈ ಎರಡೂ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ಆಳವಾಗಿ ಗಂಭೀರವಾಗಿ ತೊಡಗಿಸಿಕೊಂಡು ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. ಎಚ್.ಎಸ್. ಶ್ರೀಮತಿಯವರ ಸ್ವತಂತ್ರ ಕೃತಿಗಳು: ಸ್ತ್ರೀವಾದ ಪದ ವಿವರಣ ಕೋಶ, ಸ್ತ್ರೀವಾದ ಚಿಂತನೆ ಮತ್ತು ಹೋರಾಟ, ಸ್ತ್ರೀವಾದ ಮತ್ತು ಲೈಂಗಿಕತಾವಾದ, ಸ್ತ್ರೀವಾದ ತಾತ್ವಿಕತೆ, ಸ್ತ್ರೀವಾದ ಆನ್ವಯಿಕತೆ, ಸ್ತ್ರೀವಾದಿ ಲೇಖನಗಳು ಗೌರಿ ದುಃಖ, ಸ್ತ್ರೀವಾದ ಚಹರೆ, ಹೆಣ್ಣು ಹೆಂಗಸು, ಸೇರಿಕೊಂಡ ಎಳೆಗಳು, ಗರ್ಭಾಶಯ ಮಹಿಳೆಯ ಶಕ್ತಿ ಕೇಂದ್ರ. ಇವರ PhD ಮಹಾಪ್ರಬಂಧ ಹಳಗನ್ನಡ ಸಾಹಿತ್ಯ ಅಧ್ಯಯನ ಸಮೀಕ್ಷೆ. ಎಚ್.ಎಸ್. ಶ್ರೀಮತಿಯವರು ಅನುವಾದ ಮಾಡಿರುವ ಕೃತಿಗಳು: ಸಿಮನ್ ದಿ ಬೋವಾ, ದಿ ಸೆಕೆಂಡ್ ಸೆಕ್ಸ್, ಬೆಟ್ಟಿ ಫ್ರೀಡನ್, ಹೆಣ್ಣುತನ ಎಂಬ ಕಣ್ಕಟ್ಟು, ಜೆರಾಲ್ಡನ್ ಫೋರ್ಬ್, ಆಧುನಿಕ ಭಾರತದಲ್ಲಿ ಮಹಿಳೆ, ಬೆಲ್ ಹುಕ್ಸ್, ಎಲ್ಲರಿಗಾಗಿ ಸ್ತ್ರೀವಾದ, ಆಪ್ತತೆಯ ರಾಜಕಾರಣ, ಬೆಲ್ ಹುಕ್ಸ್, ಸ್ತ್ರೀವಾದ ಅಂಚಿನಿಂದ ಕೇಂದ್ರದೆಡೆಗೆ, ಚಿಮಮಾಂಡ ಅಡಿಚಿ, ಎಲ್ಲರೂ ಸ್ತ್ರೀವಾದಿಗಳಾಗೋಣ. ಬೇರೆ ಬೇರೆ ಕೃತಿಗಳಿಂದ ಆಯ್ದ ಲೇಖನಗಳು: ಸ್ತ್ರೀವಾದಿ ಭಾಷಾಶಾಸ್ತ್ರ ಪ್ರವೇಶಿಕೆ, ಕೆ ಬಾಲಗೋಪಾಲ್, ಪ್ರಾಚೀನ ಭಾರತದ ಚರಿತ್ರೆ, ಡಿ ಕೋಸಾಂಬಿಯವರ ಚಿಂತನೆಗಳು, ಮಹಾಶ್ವೇತಾದೇವಿಯವರ ಕಾದಂಬರಿಗಳು, 1084ರ ತಾಯಿ, ರುಡಾಲಿ, ಮಹಾಶ್ವೇತಾದೇವಿಯವರ ಕಥೆಗಳು, ದೋಷ್ಟಿ ಮತ್ತು ಇತರ ಕಥೆಗಳು, ಕೇಟ್ ಮಿಲೆಟ್, ಅಧಿಕಾರ ಮತ್ತು ಅಧೀನತೆ, ಬೆಲ್ ಹುಕ್ಸ್, ಸಾಂಗತ್ಯ, ಬೆಲ್ ಹುಕ್ಸ್, ಬಾರಯ್ಯ ಮಮ ಬಂಧು, ಬೆಲ್ ಹುಕ್ಸ್, ಬಂಧಮುಕ್ತ. ಎಚ್.ಎಸ್. ಶ್ರೀಮತಿಯವರು ಸಂಪಾದಿಸಿರುವ ಕೃತಿಗಳು: ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆ, ಮಹಿಳೆ ದುಡಿಮೆ ಮತ್ತು ಬಿಡುವು, ಹೆಣ್ಣು ಮತ್ತು ಭಾಷೆ, ಕನ್ನಡ ಮಹಿಳೆ ಮತ್ತು ಸ್ವಾತಂತ್ರ್ಯ
ಹೋರಾಟ, ಮಹಿಳಾ ಆರ್ಥಿಕತೆ. ಮುನ್ನುಡಿ. ಓದುವ ಮೊದಲು ಎಚ್ ಶ್ರೀಮತಿಯವರ ಮಾತುಗಳು. ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಈಗ ನಡೆಯುತ್ತಿರುವ ಸ್ತ್ರೀವಾದಿ ವಿಮರ್ಶೆಗೆ ಸಂಬಂಧಿಸಿ ನನ್ನಲ್ಲಿ ಹಲವು ಪ್ರಶ್ನೆಗಳು ಕಾಡುತ್ತಿದ್ದವು. ಇವಕ್ಕೆ ಉತ್ತರಗಳನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಒಂದಷ್ಟು ಓದನ್ನು ನಡೆಸಿದೆ. ಆ ಓದಿನಲ್ಲಿ ಮಾಡಿಕೊಂಡ ಟಿಪ್ಪಣಿಗಳೇ ಈ ನನ್ನ ಅಧ್ಯಯನದ ಮುಖ್ಯ ಆಕರಗಳು. ಸ್ತ್ರೀವಾದವು ವ್ಯವಸ್ಥೆಯನ್ನು ಎದುರಿಸಿ ನಿಲ್ಲಬೇಕೆಂದರೆ ತನ್ನದೇ ಆದ ರಾಜಕಾರಣವನ್ನು ರೂಪಿಸಿಕೊಳ್ಳುವುದು ಅಗತ್ಯವೇ ಆಗುತ್ತದೆ. ಇದರ ಪೂರ್ವಭಾವಿ ಸಿದ್ಧತೆಯಾಗಿ ಅದು ಪಿತೃಪ್ರಧಾನತೆಯ ಕಾರ್ಯಾಚರಣೆಯನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತದೆ. ಪಿತೃಪ್ರಧಾನ ವ್ಯವಸ್ಥೆಯ ಎಲ್ಲ ಎಳೆಗಳಲ್ಲೂ ಅದು ನಡೆಸುವ ಲೈಂಗಿಕತಾ ರಾಜಕಾರಣದ ಕುರುಹುಗಳನ್ನು ಗುರುತಿಸಬಹುದು ಎಂಬುದು ಸ್ತ್ರೀವಾದವು ಮಂಡಿಸುವ ಒಂದು ಮುಖ್ಯ ಪ್ರಮೇಯ. ವಿವಿಧ ಜ್ಞಾನ ವಲಯಗಳು, ಸಾಹಿತ್ಯ ಮತ್ತು ಕಲೆ, ಕ್ರೀಡೆಯೇ ಮೊದಲಾಗಿ ಮನರಂಜನೆಯ ಹಲವು ಚಟುವಟಿಕೆಗಳು ಮತ್ತು ಸಮೂಹ ಮಾಧ್ಯಮಗಳು ಇವೆಲ್ಲದರಲ್ಲೂ ಈ ಕುರುಹುಗಳನ್ನು ಕಾಣಬಹುದು. ಸ್ತ್ರೀವಾದವು ತನ್ನ ಇಂತಹ ಒಂದು ಶೋಧಕ್ಕೆ ಒದಗುವ ಒಂದು ಆಕರವಾಗಿ ಸಾಹಿತ್ಯದ ಅಧ್ಯಯನಕ್ಕೆ ತೊಡಗುತ್ತದೆ. ಹಾಗಾಗಿ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂಬುದು ನೇರವಾಗಿ ಸಾಹಿತ್ಯವನ್ನು ಕುರಿತ ಚರ್ಚೆಯೇ ಆಗಿರುವುದಿಲ್ಲ. ಬದಲಿಗೆ ಈ ವ್ಯವಸ್ಥೆಯ ಉತ್ಪನ್ನವೇ ಆದ ಸಾಹಿತ್ಯ ಪಠ್ಯವು ಪಿತೃಪ್ರಧಾನ ಚಿಂತನೆ ಮತ್ತು ಆಶಯಗಳನ್ನು ಸಮರ್ಥಿಸಿ ಸ್ಥಿರೀಕರಿಸುತ್ತದೆ ಎಂಬ ವಾಸ್ತವವನ್ನು ಬಹಿರಂಗಪಡಿಸುವ ಒಂದು ಶೈಕ್ಷಣಿಕ ಚಟುವಟಿಕೆ ಆಗುತ್ತದೆ. ಸ್ತ್ರೀವಾದಿ ಚಿಂತನೆಗಳಿಗೆ ಸಾಹಿತ್ಯ ಪಠ್ಯಗಳು ಸಾಕ್ಷಿಗಳಾಗಿ ನಿಲ್ಲುತ್ತವೆ. ಇಂತಹ ಸಾಕ್ಷಿಗಳನ್ನು ಶೋಧಿಸಲು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಸಾಂಪ್ರದಾಯಿಕ ಸಾಹಿತ್ಯ ವಿಮರ್ಶೆಯ ಹಾದಿಗಿಂತಲೂ ಭಿನ್ನವಾದ ತಾತ್ವಿಕತೆಯನ್ನು ರೂಪಿಸಿಕೊಳ್ಳುತ್ತಿದೆ. ಈ ತಾತ್ವಿಕತೆಯು ಒಂದು ಹಂತದಲ್ಲಿ ಸಿದ್ಧಗೊಳ್ಳಲಿಲ್ಲ. ಈ ತಾತ್ವಿಕತೆಯ ಚಾರಿತ್ರಿಕ ಬೆಳವಣಿಗೆಯನ್ನು ಗಮನಿಸುವ ಅಗತ್ಯವಿದೆ. ಏಕೆಂದರೆ ಅದು ಕಾಲಾನುಕ್ರಮದಲ್ಲಿ ಮತ್ತೆ ಮತ್ತೆ ಪರಿಷ್ಕರಣೆಗೆ ಒಳಗಾಗುತ್ತಾ ವ್ಯವಸ್ಥೆಯಲ್ಲಿನ ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವ ಹಾದಿಯನ್ನು ಕಂಡುಕೊಳ್ಳುತ್ತಿದೆ. ಈ ಹಾದಿಯಲ್ಲಿ ಅದು ಕ್ರಮೇಣವಾಗಿ ವಿಕಾಸಗೊಳ್ಳುತ್ತಾ ಇಂದಿಗೆ ಸಾಕಷ್ಟು ಸಮಗ್ರವಾಗಿ ಬೆಳೆದು ನಿಂತಿದೆ. ಪಿತೃಪ್ರಧಾನ ಸಮಾಜದಲ್ಲಿನ ಲೈಂಗಿಕತಾ ರಾಜಕಾರಣದ ಸ್ವರೂಪವನ್ನು ಗ್ರಹಿಸುವಲ್ಲಿನ ಒಂದು ಉಪಯುಕ್ತ ಸಾಧನವಾಗಿ ಒದಗುವ ಸಾಮರ್ಥ್ಯದ್ದಾಗಿದೆ. ಸ್ತ್ರೀವಾದಿ ವಿಮರ್ಶೆಯ ತಾತ್ವಿಕತೆಯ ಸ್ವರೂಪವನ್ನು ಈ ಅಧ್ಯಯನದ ಮೊದಲ ಭಾಗದಲ್ಲಿ ವಿವರಿಸಲಾಗಿದೆ. ಅಧ್ಯಯನದ ಎರಡನೆಯ ಭಾಗದಲ್ಲಿ ಕನ್ನಡ ಸಾಹಿತ್ಯವನ್ನು ಕೇಂದ್ರವಾಗಿಸಿಕೊಂಡು ಚರ್ಚೆಗಳನ್ನು ಬೆಳೆಸಲಾಗಿದೆ. ಇಲ್ಲಿ ಕನ್ನಡದ ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಪಠ್ಯಗಳನ್ನು ಬಳಸುವ ಪ್ರಯತ್ನ ಮಾಡಿಲ್ಲ. ಕನ್ನಡ ಕಥಾ ಸಾಹಿತ್ಯದ ಕೆಲವು ಆಯ್ದ ಪಠ್ಯಗಳನ್ನು ಇಟ್ಟುಕೊಂಡು ಸ್ತ್ರೀವಾದಿ ವಿಮರ್ಶೆಯ ಆನ್ವಯಿಕ ಪ್ರಯೋಗದ ಕೆಲವು ಮಾದರಿಗಳನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾತ್ರವೇ ಮಾಡಿದ್ದೇನೆ. ಪುರುಷರು ಅಥವಾ ಮಹಿಳೆಯರು ಎಂಬ ಭೇದವೇ ಇಲ್ಲದೆ ಎಲ್ಲ ಬರಹಗಾರರು ತಮ್ಮ ತಮ್ಮ ಸಮಾಜ ವ್ಯವಸ್ಥೆಯ ಚಿಂತನೆ ಮತ್ತು ಆಶಯಗಳನ್ನೇ ತಮ್ಮ ಬರಹಗಳಲ್ಲಿ ಸಮರ್ಥಿಸಿ ಸ್ಥಿರೀಕರಿಸುತ್ತಾರೆ ಎಂಬ ಸ್ತ್ರೀವಾದಿ ಚಿಂತನೆಯ ಪ್ರಮೇಯವನ್ನು ಮಂಡಿಸುವುದಷ್ಟೇ ಇಲ್ಲಿನ ಮುಖ್ಯ ಉದ್ದೇಶ. ಪುಸ್ತಕದ ಅನುಬಂಧವಾಗಿ ಸ್ತ್ರೀ ಸಂವೇದನೆ ಎಂಬ ನನ್ನ ಒಂದು ಬರಹವನ್ನು ಸೇರಿಸಿದ್ದೇನೆ. ಇದು ಅಮೆರಿಕಾದ ಕನ್ನಡ ಸಾಹಿತ್ಯ ರಂಗ
ಎಂಬ ಒಂದು ವೇದಿಕೆಯ ಸಮ್ಮೇಳನದಲ್ಲಿ ಮಂಡಿಸಿದ ಪ್ರಬಂಧ. ಸ್ತ್ರೀ ಸಂವೇದನೆ ಎಂಬುದು ಈ ಪುಸ್ತಕದಲ್ಲಿ ಚರ್ಚಿಸಿರುವ ವಿಷಯಕ್ಕೆ ಸಂಬಂಧಿಸಿದ ಮೂಲಾಧಾರ ಪರಿಕಲ್ಪನೆಗಳಲ್ಲಿ ಪ್ರಮುಖವಾದುದು. ಈ ಕಾರಣದಿಂದ ಈ ಪ್ರಬಂಧವನ್ನು ಇಲ್ಲಿ ಸೇರಿಸಿದ್ದೇನೆ. ಕನ್ನಡ ಸಾಹಿತ್ಯದ ಪಠ್ಯಗಳನ್ನು ಕುರಿತ ಚರ್ಚೆಗಳಲ್ಲಿ ಕೆ.ವಿ. ನಾರಾಯಣ ಅವರಿಂದ ನಾನು ಹೆಚ್ಚಿನ ನೆರವು ಪಡೆದಿದ್ದೇನೆ. ಅವರಿಗೆ ನನ್ನ ತುಂಬು ಪ್ರೀತಿ. ಈ ಕೃತಿಯು ನಾನು ಕಲ್ಪಿಸಿಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಗಾತ್ರದ್ದಾಗಿ ಬೆಳೆದು ಬಿಟ್ಟಿತು. ಪ್ರಕಟಣೆಯ ಬಗ್ಗೆ ನನಗೆ ಆತಂಕವಾಗಿದ್ದರೆ ಅದು ಸಹಜ. ಸ್ನೇಹಿತರಾದ ಧನಂಜಯ ಮತ್ತು ಶಾಂತಿ ಅವರು ನನ್ನ ಆತಂಕಗಳಿಗೆ ಉತ್ತರವಾಗಿ ನಿಮ್ಮ ಎಲ್ಲ ಪುಸ್ತಕಗಳನ್ನು ನಮ್ಮ ಜೀರುಂಡೆ ಪ್ರಕಾಶನವೇ ಪ್ರಕಟಿಸುತ್ತದೆ ಎಂದು ಹೇಳುತ್ತಲೇ ಬಂದಿದ್ದಾರೆ, ನಿಜ. ಆದರೆ ಈ ಬಾರಿ ಅವರಿಗೆ ಈ ನನ್ನ ಕೆಲಸ ಹೆಚ್ಚಿನ ಭಾರದ್ದು ಎನಿಸಬಹುದೇನೋ ಎಂಬ ಅಂಜಿಕೆ ಇತ್ತು. ಈಗಲೂ ಇದೆ. ಆದರೆ ಅವರು ಮಾತ್ರ ತಮ್ಮ ಎಂದಿನ ಅದೇ ಪ್ರೀತಿಯ ಒತ್ತಾಸೆಯಿಂದ ಪ್ರಕಟಣೆಗೆ ಒಪ್ಪಿ ಮುಂದೆ ಬಂದರು. ಅವರಿಬ್ಬರಿಗೂ ಬಾಯುಪಚಾರದ ಮಾತುಗಳನ್ನು ಹೇಳುವುದು ತುಂಬಾ ಕಷ್ಟ. ಕನ್ನಡ ಸಾಹಿತ್ಯ ವಲಯಕ್ಕೆ ನನ್ನ ಈ ಕೆಲಸದ ಬಗ್ಗೆ ಸಂದೇಹಗಳು, ಪ್ರಶ್ನೆಗಳು ಇರಬಹುದು. ಆದರೂ ಈ ವಿಷಯವನ್ನು ಕುರಿತು ಅಷ್ಟೇ ಕುತೂಹಲವೂ ಇರಬಹುದು. ಅದೇನೇ ಇದ್ದರೂ ನನಗೆ ಸಂತೋಷವೇ. ಈ ಕುರಿತ ಆರೋಗ್ಯಕರ ಚರ್ಚೆಗಳು ಬೆಳೆಯಬೇಕು ಎಂಬುದಷ್ಟೇ ನನ್ನ ಆಸೆ. ಇದಕ್ಕಾಗಿ ನಾನು ಕಾಯುತ್ತೇನೆ. ಪ್ರೀತಿಯ ನಮಸ್ಕಾರಗಳು. ಎಚ್.ಎಸ್. ಶ್ರೀಮತಿ. ವಿಷಯಾನುಕ್ರಮಣಿಕೆ. ಒಟ್ಟು 6 ಅಧ್ಯಾಯಗಳಿವೆ. ಅಧ್ಯಾಯ 1 ಸ್ತ್ರೀವಾದಿ ಓದು. ಅಧ್ಯಾಯ 2 ಅದರಲ್ಲಿ 2 ಭಾಗಗಳಿವೆ. ಭಾಗ 1 ಸ್ತ್ರೀವಾದಿ ವಿಮರ್ಶೆಯ ತಾತ್ವಿಕತೆ. ಭಾಗ 2 ಕನ್ನಡ ಸ್ತ್ರೀವಾದಿ ಚಿಂತನೆ, ಸಾಹಿತ್ಯದ ಅಧ್ಯಯನ ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ. ಅಧ್ಯಾಯ 3 ಸ್ತ್ರೀವಾದಿ ಆನ್ವಯಿಕ ವಿಮರ್ಶೆ. ಅಧ್ಯಾಯ 4 ಮಹಿಳೆಯರ ಸಾಮಾಜಿಕ ಸಂದರ್ಭ ಮತ್ತು ಕನ್ನಡ ಲೇಖಕಿಯರ ಕಥಾ ಸಾಹಿತ್ಯ. ಅಧ್ಯಾಯ 5 ನಮ್ಮ ಕಾಲದ ಕನ್ನಡ ಕಥಾ ಸಾಹಿತ್ಯದಲ್ಲಿ ಹೆಣ್ಣನ್ನು ಕುರಿತ ಗ್ರಹಿಕೆಗಳಲ್ಲಿ ಕಾಣುವ ಪ್ರವೃತ್ತಿಗಳು. ಸ್ತ್ರೀ ಸಂವೇದನೆ.